ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ನೋಡ್ಬೋದು ಈ ಟಾಪ್ HSTR ಎಕ್ಸಾಮ್ ಏನು ನೋಟಿಫಿಕೇಶನ್ ಆಗುತ್ತೋ ಈಗ ಹೈಯೆಸ್ಟ್ ಆಗಿರ್ತಕ್ಕಂತಹ ನೋಟಿಫಿಕೇಶನ್ ಏನಪ್ಪ ಅನ್ನೋದಾದರೆ HSTR ಎಕ್ಸಾಮ್ ಅನ್ಬೋದು. ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಬರ್ತಕ್ಕಂಥ ಇನ್ನು ಕೆಲವೇ ತಿಂಗಳಲ್ಲಿ ಏನಪ್ಪ ಅಂದರೆ ನೋಟಿಫಿಕೇಶನ್ ಮಾಡ್ತಾರೆ. ಈಗ ಆಲ್ರೆಡಿ ನೋಡ್ಬೋದು PC ನೋಟಿಫಿಕೇಶನ್ ಆಗಿದೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಏನು ಸಿವಿಲ್ ಇದು ಸುಮಾರು 4,000ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ನೋಟಿಫಿಕೇಶನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಈಗ HSTR ಎಕ್ಸಾಮ್ ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ನೀವೇನು ಸ್ಟಡಿ ಮಾಡ್ತಿದ್ರು ಎಲ್ಲರೂ ಏನಪ್ಪ ಅನ್ನೋದಾದರೆ ನಿಮಗೆ ಸಬ್ಜೆಕ್ಟ್ ವೈಸು ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ನೋಡಿಸ್ಬೇಕಂದ್ರೆ ನಾವು ಎಲ್ಲ ರೀತಿಗಿರ್ತಕ್ಕಂಥ ಕಲೆಕ್ಟ್ ಮಾಡಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ವೈಸು ನಮ್ಮ ಹತ್ರ ಏನಪ್ಪ ಅಂದರೆ ನೋಟ್ಸ್ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರ್ಯಾರು ಈ ಯೂಟ್ಯೂಬ್ ಚಾನಲನ್ನು ಜಾಯಿನ್ ಮೆಂಬರ್ಶಿಪ್ ಆಗ್ತಿರೋ ಅವರಿಗೆ ನಾವೇನು ಮಾಡ್ತೀವಪ್ಪ ಅಂದರೆ ವಾಟ್ಸಪ್ ಮುಖಾಂತರ ನಾವು ನಿಮಗೆ ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಸಬ್ಜೆಕ್ಟು ನೀವು ಜಾಯಿನ್ ಆಗಿ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದರೆ ನಿಮಗೆ ಅಲ್ಲಿ ಏನಪ್ಪ ಅಂದರೆ ಮೆಂಬರ್ಶಿಪ್ಪಲ್ಲಿ ನಮ್ಮ ಏನಪ್ಪ ಅಂದರೆ ಆ ವಿಡಿಯೋದಲ್ಲಿ ನಮ್ಮ ನಂಬರು ವಾಟ್ಸಪ್ ನಂಬರು ಏನಪ್ಪ ಅಂದರೆ ಶೋ ಆಗುತ್ತೆ. ಅದಕ್ಕೆ ನೀವು ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದರೆ ನಾವೇನು ಮಾಡ್ತೀವಪ್ಪ ಅಂದರೆ ಫ್ರೀ ಆಗಿರ್ತಕ್ಕಂಥ ಏನು ಮೆಂಬರ್ಶಿಪ್ ಆಗತ್ತಲೆ ನಿಮ್ಮ ಸಬ್ಜೆಕ್ಟ್ ಹೆಸರು ಹಾಕಿದರೆ ನಾವು ವಾಟ್ಸಪ್ ಮುಖಾಂತರ PDF ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ಬೋದು. ಇದು ಸಂಬಂಧಪಟ್ಟಿರ್ತಕ್ಕಂಥ HSTR ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ, ನಿಮ್ಮ ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಸಬ್ಜೆಕ್ಟಿಗೆ ನಾವು ಏನಪ್ಪ ಅಂದರೆ ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಯಾರ್ಯಾರಿಗೆ ನೋಟ್ಸ್ ಬೇಕು ಅವರು ಏನಪ್ಪ ಅಂದರೆ ಮೆಂಬರ್ಶಿಪ್ ಆದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಅವ್ರಿಗೆ ತಕ್ಷಣ ರೀತಿಯಾಗಿರ್ತಕ್ಕಂಥ ನಾವು ಅವ್ರಿಗೆ ನೋಟ್ಸ್ ಕೊಡ್ತೀವಿ ಅಂತ ಹೇಳ್ಬೋದು. PDF ನೋಟ್ಸ್ ಅಂತ ಹೇಳಿ ನಾವು ನೋಡ್ಬೋದು. ಮುಂದಿನ ನಾನು ತರಗತಿಯಲ್ಲಿ ಈ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಮುಂದೆ ಸಂಬಂಧಪಟ್ಟಿರ್ತಕ್ಕಂಥ ಪಾಸ್ ಮಾಡಿರ್ತಕ್ಕಂಥ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು ಮತ್ತು ಯಾವ ರೀತಿ ಓದಬೇಕು ಡೈಲಿ ಸ್ಟಡಿ ಪ್ಲ್ಯಾನ್ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ ವಿಷಯದೊಂದಿಗೆ ಅಂದರೆ HSTR ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಅಪ್ಡೇಟ್ ಬಂದ್ರೆ ನಾನು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತೀನಿ. ಹಾಗಾಗಿ ಇದು ಫೈನಲ್ ಆಗಿ ನೋಡಿ ಯಾರ್ಯಾರು ಜಾಯ್ನ್ ಆಗ್ತಿರೋ ಅವ್ರಿಗೆ ನಾವು ಏನು ಮಾಡ್ತೀವಿ ನೋಟ್ಸ್ ಕಳಿಸ್ತೀವಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.